ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಮೈತ್ರಿ ಅಭ್ಯರ್ಥಿ ಯಾರು? ಇದು ಈಗ ಕಾಡ್ತಾ ಇರತಕ್ಕಂಥ ಪ್ರಶ್ನೆ. ಹಲವಾರು ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಭ್ಯರ್ಥಿಯನ್ನ ಫೈನಲ್ ಮಾಡಿದ್ದಾರಾ ಗೊತ್ತಿಲ್ಲ. ಚನ್ನಪಟ್ಟಣ ಬೈ ಎಲೆಕ್ಷನ್ ಬಡಿದಾಟದಲ್ಲಿ ದೋಸ್ತಿ ಪಾಳೆಯದ ಕಟ್ಟಾಳು ಯಾರು ಅನ್ನುವಂತಹ ಒಂದು ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಗೆ ಹೆಚ್ಚಾಗ್ತಾ ಇದೆ ಒತ್ತಡ. ಮತ್ತೆ ಮುನ್ನೆಲೆಗೆ ಬಂದಿದೆ ನಿಖಿಲ್ ಹೆಸರು. ಕುಮಾರಸ್ವಾಮಿ ಮುಂದೆನೇ JDS ಕಾರ್ಯಕರ್ತರು ಈ ರೀತಿ ಆಗ್ರಹವನ್ನು ಮಾಡಿದ್ದಾರೆ. ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿಯನ್ನೇ ಅಭ್ಯರ್ಥಿ ಮಾಡೋಣ, ಅವರನ್ನೇ ಗೆಲ್ಲಿಸ್ಕೊಳ್ಳೋಣ ಅಂತ ಈಗ ಕಾರ್ಯಕರ್ತರು ಸಾಕಷ್ಟು ಒತ್ತಡವನ್ನು ಕುಮಾರಸ್ವಾಮಿ ಅವರಿಗೆ ಹಾಕ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಚನ್ನಪಟ್ಟಣದಲ್ಲೇ ಇದ್ದಾರೆ, ಅಲ್ಲೇ ಭಾಷಣವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನಿಖಿಲ್ ಕುಮಾರಸ್ವಾಮಿ ಹೆಸರು ಫೈನಲ್ ಆಗಿದೆಯಾ? ಈಗಾಗಲೇ ಅಭ್ಯರ್ಥಿ ಫೈನಲ್ ಮಾಡಿದ್ದಾರೆ, ಅಧಿಕೃತ ಘೋಷಣೆ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಒಂದು ಕಡೆ JDS ಕಾರ್ಯಕರ್ತ ಸಮಾವೇಶಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಬೇಕು ಅಂತ. ಚನ್ನಪಟ್ಟಣ JDS ಕ್ಷೇತ್ರ ದಳದಿಂದಲೇ ಅಭ್ಯರ್ಥಿಯನ್ನು ನಿಲ್ಲಿಸಿ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡೋಣ, ನಿಖಿಲ್ ಅವರನ್ನ ಗೆಲ್ಲಿಸ್ಕೊಂಡು ಬರೋಣ ಅಂತ JDS ಕಾರ್ಯಕರ್ತರ ಸಭೆಯಲ್ಲಿ ಒಕ್ಕೊರಲ ಒತ್ತಾಯವನ್ನು ಮಾಡಲಾಗಿದೆ. ಚನ್ನಪಟ್ಟಣದಲ್ಲಿ ಇವತ್ತು ನಡೆದಿರತಕ್ಕಂಥ JDS ಕಾರ್ಯಕರ್ತರ ಸಭೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒತ್ತಾಯವನ್ನು ಹಾಕಿರ್ತಕ್ಕಂಥದ್ದು ಅದು ನಿಖಿಲ್ ಕುಮಾರಸ್ವಾಮಿಯೇ ಅಭ್ಯರ್ಥಿ ಆಗಬೇಕು ಅಂತ. ಇವತ್ತು ಚುನಾವಣೆ ಬರೋದ್ರಿಂದ ನಾವೆಲ್ಲ ಒಟ್ಟುಗೂಡಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಬೇಕಾಗ್ತದೆ. ದಯಮಾಡಿ ನಮ್ಮ ಮುಖಂಡರುಗಳು, ಕಾರ್ಯಕರ್ತರುಗಳು ಯಾವುದೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೂ ಕೂಡ ರಾಜಕೀಯ ಅಂದ್ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ತದೆ. ಇವತ್ತು ಯಾರೋ ಒಬ್ರಿಗೆ ಸಹಾಯ ಮಾಡಿದ್ರೆ 4 ಜನ ವಿರೋಧ ಆಗುವಂತದ್ದು ಇರ್ತದೆ. ತಮ್ಗೆಲ್ಲ ಗೊತ್ತಿರ್ತದೆ. ಇವಾಗ ಮನೆ ಅಂದ್ಮೇಲೆ ಮನೇಲಿ ಎಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೇವೆ. ಇವತ್ತು ಆ ಪರಿಸ್ಥಿತಿ ರಾಜಕಾರಣದಲ್ಲೂ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಇದು ನಮ್ಮ ಕ್ಷೇತ್ರ, ಇದು ನಮ್ಮನೆ ಇದ್ದಂಗೆ, ನಮ್ಮ ಪಾರ್ಟಿ. ಇದು ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೂ ಸರಿಪಡಿಸುವಂತ ಕೆಲಸವನ್ನ ಮಾಡುವ ಈ ಕ್ಷೇತ್ರದಲ್ಲಿ ಸಕ್ರಿಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಲಿ, ಕೇಂದ್ರದ ಸಚಿವರಾಗಲಿ ಈ ಜವಾಬ್ದಾರಿಯನ್ನ, ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರಣ್ಣವರು ಹೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಾವಿಲ್ಲಿ ಅಭ್ಯರ್ಥಿ ಮಾಡುವ ಸಂಪೂರ್ಣ ಸಹಕಾರವನ್ನ ನೀವೆಲ್ಲ ಕೊಟ್ಟು, ಹಿಂದೆ ಯಾವ ರೀತಿ ಕುಮಾರಣ್ಣವ್ರನ್ನ ಗೆಲ್ಲಿಸಲಿಕ್ಕೆ ಸಹಕಾರ ಕೊಟ್ಟರೆ ಹೇಳ್ಬೇಡಿ, ಅದೇ ರೀತಿ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ NDA ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಾರೆ. ಈ ಕ್ಷೇತ್ರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, JDS ಕಾರ್ಯಕರ್ತರು ಸಹಜವಾಗಿ ಈ ರೀತಿ ಒತ್ತಡ ಮಾಡ್ತಾರೆ, JDS ಇಂದಾನೇ ಅಭ್ಯರ್ಥಿಯನ್ನು ಹಾಕಬೇಕು, ನಿಖಿಲ್ ಅವರನ್ನೇ ಅಭ್ಯರ್ಥಿನಾಗಿ ಮಾಡಬೇಕು ಅಂತ. ಆದರೆ ಮೈತ್ರಿ ಪಕ್ಷದಿಂದ ಒಮ್ಮತದ ಅಭ್ಯರ್ಥಿ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಮಾತುಕತೆ ನಡೆದಿದೆಯಾ ಹೈಕಮಾಂಡ್, BJP ಹೈಕಮಾಂಡ್ ಜೊತೆನಲ್ಲಿ ನಿಖಿಲ್ ಅವರನ್ನೇ ಅಭ್ಯರ್ಥಿ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ? ಅರವಿಂದ್, ಒಂದು ಸ್ಪಷ್ಟ, JDS ಭದ್ರಕೋಟೆ, ರಾಮನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿ 2 ಬಾರಿ ಸತತವಾಗಿ ಗೆದ್ದ ನಂತರ ಒಂದಷ್ಟು ಹಿಡಿತವನ್ನು ಇಟ್ಕೊಂಡಿದೆ ಅನ್ನುವಂಥದ್ದು ಮತ್ತು ಸ್ಥಳೀಯ ನಾಯಕರು ಕೂಡ ಆಗಿದ್ದಂತಹ CP ಯೋಗೇಶ್ವರ್, BJP ಯೋಗೇಶ್ವರ್ ಅವರ ವಿರುದ್ಧ ಕೂಡ ಗೆದ್ದಿರುವಂಥದ್ದು. ಆದರೆ ಈಗ ಒಂದು ರೀತಿಯ ಧರ್ಮ ಸಂಕಟ ಇರುವಂಥದ್ದು ಮೈತ್ರಿಗೆ. JDSನ ಸ್ಥಾನವಾಗಿದ್ದು ಈಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿರುವಂತಹ ಚನ್ನಪಟ್ಟಣದಲ್ಲಿ JDSಗೆ ಟಿಕೆಟ್ ಬಿಟ್ಕೊಡ್ಬೇಕಾ ಅಥವಾ ಇಡೀ ಜಿಲ್ಲೆಯಲ್ಲಿ BJPಗೆ ಇರುವಂತಹ ಭದ್ರನೆಲೆ ಅದು ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರ ಆಗಿರೋದ್ರಿಂದ ತಮ್ಮ ಭದ್ರನೆಲೆಯನ್ನು ಗಟ್ಟಿಪಡಿಸಿಕೊಂಡು ಒಂದು MLAನ ಗೆಲ್ಸ್ಕೊಳ್ಬೇಕಾ ಅನ್ನುವಂತಹ ಸಹಜವಾದ ಒಂದು ರೀತಿಯ ಧರ್ಮ ಸಂಕಟ BJPಗೂ ಇದ್ದಂತಿದೆ. ಏಕಾಏಕಿಯಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬಹುದಾದಂತಹ ಒಂದು ಪರಿಸ್ಥಿತಿ JDSಗೂ ಕೂಡ ಇಲ್ಲ. ಯಾಕಂದ್ರೆ ಮೈತ್ರಿ ಧರ್ಮವನ್ನು ಪಾಲಿಸಬೇಕಾದಂತಹ ಅನಿವಾರ್ಯತೆ ಕೂಡ JDSಗೆ ಇದೆ. ಇವೆಲ್ಲದರ ಮಧ್ಯದಲ್ಲಿ ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಹೆಚ್ಚು ಕೇಳಿ ಬರ್ತಾ ಇರುವಂಥದ್ದು, JDS ಕಾರ್ಯಕರ್ತರು ಹೇಳುವಂಥದ್ದು, ಬೇರೆ ಬೇರೆ ನಾಯಕರು ಹೇಳುವಂಥದ್ದು, ಕೆಲವೊಂದು ಸಂದರ್ಭಗಳಲ್ಲಿ ಹಿಂದಿನ ತೆರೆಮರೆಯಲ್ಲಿ ಮಾತುಕತೆ ನಡೆದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ JDSನವರು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಯಾರಿಗೇ ಆಗಲಿ ಘೋಷಣೆ ಮಾಡೋದು ಸುಲಭ ಅಲ್ಲ ಮತ್ತು ಇಬ್ಬರಿಗೂ ಕೂಡ ಚಾಲೆಂಜ್ ಆಗಿರುವಂತಹ ಒಂದು ಕ್ಷೇತ್ರ ಅದು. ಮೈತ್ರಿ ಧರ್ಮವನ್ನು ಉಳಿಸಿಕೊಂಡು ಕ್ಷೇತ್ರವನ್ನು ಗೆದ್ದುಕೊಳ್ಬೇಕಾದ್ರೆ ಸೂಕ್ತವಾದ ಅಭ್ಯರ್ಥಿ ಬೇಕು. ಆದರೆ ಯೋಗೇಶ್ವರ್ ಅವರನ್ನ ಕಡೆಗಣಿಸಿ ಅವ್ರನ್ನ ಸೈಡ್ಲೈನ್ ಮಾಡಿ ಹೋಗುವಂಥ ಪರಿಸ್ಥಿತಿಯಲ್ಲಿ JDSಗೂ ಇಲ್ಲ, BJPಗೂ ಇಲ್ಲ ಅನ್ನುವಂಥ ಸ್ಥಿತಿ ಇರೋದ್ರಿಂದ ಸಹಜವಾದ ಕುತೂಹಲ ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದು. ಬಹುಶಃ ಇದುವರೆಗೂ ಕೂಡ ಒಮ್ಮತದ ಅಭಿಪ್ರಾಯಕ್ಕೆ, ಏಕಾಭಿಪ್ರಾಯಕ್ಕೆ ಇದುವರೆಗೂ ಮೈತ್ರಿ ನಾಯಕರುಗಳು ಬಂದಂತೆ ಕಾಣಿಸ್ತಾ ಇಲ್ಲ. ಆದರೆ JDS ತನ್ನ ದಾಳವನ್ನು ಉರುಳಿಸುವ ಮೂಲಕವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಮುನ್ನೆಲೆಗೆ ತರುವಂತಹ ಪ್ರಯತ್ನಕ್ಕೆ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡುವ ರೀತಿಯಲ್ಲಿದೆ ಇವತ್ತಿನ ಬೆಳವಣಿಗೆಗಳು ಕೂಡ. ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಜೊತೆಗೆ ಏಕಾಏಕಿ ಒಂದು ಪಕ್ಷವಾಗಿ ನಿರ್ಧಾರ ತಗೊಳ್ಳೋಕ್ಕೂ ಮೈತ್ರಿಯಾಗಿ ನಿರ್ಧಾರ ತಗೊಳ್ಳೋಕ್ಕೂ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರ ಜೊತೆಯಲ್ಲಿ ಅಥವಾ ನಡ್ಡಾ ಅವ್ರ ಜೊತೆಯಲ್ಲಿ ಮಾತುಕತೆ ಆಡಿ ಆಯಿತು ನಿಮ್ಮ ಪಕ್ಷದಿಂದನೇ ಅಭ್ಯರ್ಥಿ ಹಾಕಿ ಅಂತಂದಾಗ ಬೇಕಾದರೆ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನು ಅಧಿಕೃತವಾಗಿ ಅನೌನ್ಸ್ ಮಾಡ್ಬೋದು. ಇದರ ನಡುವೆ ಇನ್ನೊಂದು ಆತಂಕ ಏನಂದರೆ
ಪದೇ ಪದೇ ವಾರದಲ್ಲಿ 3 ದಿನ 4 ದಿನ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಶತಾಯಗತಾಯ ತಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತ ಅವರು ಅಭ್ಯರ್ಥಿ ಅನೌನ್ಸ್ ಮಾಡಿಲ್ಲ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋ ಆತಂಕ ಕೂಡ ಇದೆ.